ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ವಿಮೋಚನ ಕಾಂಡ 32ನೇ ಅಧ್ಯಾಯ 31ರಿಂದ. ವಿಮೋಚನ ಕಾಂಡ 32ನೇ ಅಧ್ಯಾಯ 31ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. 32-31. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದರೆ, ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ನೋಡಿ, ಇವರು ಬಂಗಾರದ ವಿಗ್ರಹಗಳನ್ನು ಆರೋನನ ಕೈಯಲ್ಲಿ ಮಾಡಿಸಿಕೊಂಡು, ಎತ್ತಿನ ವಿಗ್ರಹಗಳನ್ನು ಮಾಡಿಸಿಕೊಂಡು ಇವರು ಆರಾಧಿಸಿದರು. ಇವರೇ ದೇವರು ತಲೆ ಕುಡಿದು ಕುಪ್ಪಳಿಸಿದರು, ಅಲ್ಲಿ ಮಹಾಪಾಪ ಮಾಡಿದರು. ಹಾಗೆ ಇವರನ್ನು ದೇವರು 40 ವರ್ಷ ಮೋಶೆಯನ್ನು ಕಾನಾನ್ ದೇಶಕ್ಕೂ ಐಗುಪ್ತ ದೇಶಕ್ಕೂ ಕಳುಹಿಸಿ ಅಲ್ಲಿ ಅನೇಕ ರೀತಿಯಿಂದ ಬಿಡುಗಡೆ ಮಾಡಿ ಬಂದು ಪ್ರಯೋಜನ ಏನಾಯಿತು? ಕಡೆಗೆ ಮೋಶೆ ಕಾಣದೆ ಹೋದಾಗ ಇವರು ಆರೋನನ ಹತ್ರ ಜಗಳ ಮಾಡಿ ಬಂಗಾರದ ಇವರ ಮೈಯಲ್ಲಿ ಹಾಕಿದಂಥ ಬಂಗಾರದ ಅಂದರೆ ವಾಲೆ, ಚೈನು, ಬಂಗಾರಗಳನ್ನು ಕೊಟ್ಟು ಅದನ್ನು ಬೆಂಕಿ ಹಾಕಿದಾಗ ಅಲ್ಲಿ ಬಸವನ ರೂಪ ಹೊರಗಡೆ ಬಂತು. ಇದುವೇ ದೇವರು ಅಂತೇಳಿ ಇವರು ಆರಾಧಿಸಿದ್ರು. ಇದು ದೇವರಿಗೆ ಕೋಪವಂತು. ಹಾಗಾದರೆ ಸರ್ವ ಸೃಷ್ಟಿಕರ್ತನಾದ ದೇವರು ಇವರನ್ನಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದ ದೇವರು. ಆಗ ಇವರ ಮನಸ್ಸು ಯಾರ ಮೇಲೆ ಹೋಯಿತು? ಮೋಶೆಯ ಮೇಲೆ ಹೋಯಿತು ಹೊರತು ಇವತ್ತು ದೇವರ ಮೇಲೆ ಇರಲಿಲ್ಲ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ, ಬಹಳ ಚೆನ್ನಾಗಿ ಬೋಧನೆ ಮಾಡಬಹುದು ಅಥವಾ ಏನಾದರೂ ಒಂದೊಂದು ಪ್ರವಾದನೆ ಹೇಳಿದರೆ ಅದು ನೆರವೇರಬಹುದು. ಹೀಗಿರುವಾಗ ಒಂದು ದೊಡ್ಡ ಯಾವುದೇ ಭಾಷೆ ಮಾತಾಡಿರ್ಬೋದು, ಯಾವುದೇ ಐಶ್ವರ್ಯವಂತ ಸೇವಕನಿರ್ಬೋದು, ಬಂದರೆ ನನಗಾಗಿ ಪ್ರಾರ್ಥಿಸಿರಿ ಅಂತೇಳಿ ಅವರ ಮುಂದೆ ತಲೆ ಬಾಗಿ ನಿಲ್ಲುವಂಥದ್ದು, ಕೈ ಇಟ್ಟು ಪ್ರಾರ್ಥಿಸಿರಿ, ಅಲ್ಲಿ ನೋವಿದೆ, ಇಲ್ಲಿ ನೋವಿದೆ, ಅಲ್ಲಿ ಕೈ ಇಟ್ಟು ಪ್ರಾರ್ಥಿಸಿರಿ, ಇಲ್ಲಿ ಕೈ ಇಟ್ಟು ಪ್ರಾರ್ಥಿಸಿರಿ ಅಂತೇಳಿ ಇವರ ಮನಸ್ಸು ದೇವರ ಮೇಲೆ ಆಗಿದೆ, ಮನುಷ್ಯರ ಮೇಲೆ ಆಗಿದೆ ಅನೇಕರದ್ದು ಇವತ್ತು. ಹಾಗೆ ಅಲ್ಲಿ ಆ ಪಾಸ್ಟ್ ಇದ್ದಾರೆ, ಈ ಪಾಸ್ಟ್ ಇದ್ದಾರೆ ಅಂತ ಹೇಳಿಕೊಂಡು, ನನ್ನ ಸಹೋದರ ಸಹೋದರಿ, ನಿಜವಾಗಿಯೂ ಇವತ್ತು ಒಂದು ವೇಳೆ ದೇವರಿಂದ ಆಯ್ಕೆಗೊಂಡವರು ಅಥವಾ ಆಯ್ಕೆಗೊಳ್ಳದವರು ತಿಳಿಸಿದರು ದೇವರ ಮಾತಾಗಿದೆ ಅದು. ಆದರೆ ನಿಜವಾಗಿ ಭಯ ಭಕ್ತಿ ಇಡಬೇಕಾಗಿದ್ದು ದೇವರಲ್ಲಿ. ಇವತ್ತು ದೇವರ ಮಾತನ್ನು ಇವತ್ತು ಅನೇಕ ದೇವರಿಂದ ಆಯ್ಕೆಗೊಂಡಿದ್ದಾರೆ, ಖಂಡಿತವಾಗಿ ತಿಳಿಸ್ತಾರೆ. ಅವರನ್ನು ಕೂಡ ಯಾರು ನಡೆಸಿದ್ದು, ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ದೇವರ ಬಳಿಗೆ ಅವರ ಪಾಪಗಳನ್ನು ಕ್ಷಮಿಸಿ ದೇವರ ಸೇವೆಗಾಗಿ ಆರಿಸಿಕೊಂಡಿರೋದು ಯಾರು? ದೇವರಾಗಿದ್ದಾರೆ. ಆದ್ದರಿಂದ ಮನುಷ್ಯರು ಯಾರೇ ಆಗಲಿ ಅವರ ಮಾತನ್ನು ನೋಡಿ ತಿಳ್ಕೊಳ್ಬೇಕು, ಮಾತಿಗೆ ಗೌರವ ಕೊಡಬೇಕು, ನಂಬಿಕೆ ದೇವರಲ್ಲಿ ಇಡಬೇಕು. ಗೊತ್ತಿಲ್ಲದ ಹೋದರೆ ಏನು ಮಾಡಬೇಕು, ಏನು ನಮಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಅಂಥವ್ರದ ಪ್ರಶ್ನೆ ಮಾಡಿ ತಿಳ್ಕೊಳ್ಬೇಕು. ಆಗ ನಿಜವಾದ ಸೇವಕರುಗಳು ಏನು ಮಾಡ್ತಾರೆ, ನಾನು ನಿಮ್ಮ ಹಾಗೆ ಈ ರೀತಿ ನೀವು ಮಾಡಿಯಪ್ಪ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾರೆ. ಇಲ್ಲದಿದ್ದರೆ ಖಂಡಿತವಾಗಿ ನಾನು ಪ್ರಾರ್ಥಿಸ್ತೇನೆ ನಿಜವಾಗಿ ದೇವರ ವಾಕ್ಯಗಳನ್ನ ಖಂಡಿತ ತಿಳಿಸದವರು ದೇವರಿಂದ ಆಯ್ಕೆಯಾಗಲಿಲ್ಲ. ಇದರಲ್ಲಿ ತಿಳ್ಕೊಳ್ಬೇಕು. ಹಾಗೆ ಮನುಷ್ಯರ ಮೇಲೆ ಭರವಸೆ ಇಡಬಾರದು. ಅವ್ರು ಯಾರೇ ಆಗಲಿ ದೇವರ ಮೇಲೆ ಭರವಸೆ ಇಡಬೇಕು. ಹಾಗೆ ಇವರು ಸೀನಾಯಿ ಬೆಟ್ಟದ ಕೆಳಗೆ ಈ ರೀತಿ ಮಾಡಿದಾಗ, ಸೀನಾಯಿ ಬೆಟ್ಟದಲ್ಲಿ ಇದ್ದಂಥ ಮೋಶೆಗೆ ದೇವರು ಹೇಳ್ತಾರೆ, ಹೋಗಪ್ಪ ನೋಡು ಅವರನ್ನು ಈ ರೀತಿ ಮಾಡಿದ್ದಾರೆ ಅಂತೇಳಿ ಇವನು ಬಂದು ನೋಡಿದಾಗ ಈ ರೀತಿ ಆಗಿದೆ. ಪುನಃ ದೇವರ ಬಳಿಗೆ ಹೋಗಿ ಮೋಶೆಯಲ್ಲಿ ಏನು ಮಾಡ್ತಾನೆ, ಪ್ರಾರ್ಥಿಸಿಕೊಂಡಿದ್ದಾನೆ, ದಯವಿಟ್ಟು ಅವರು ಪಾಪ ಮಾಡಿದಾರಪ್ಪ ಕ್ಷಮಿಸು ಅಂತ. ಹಾಗೆ ನಿಜವಾಗಿ ಇವತ್ತು ನಾವು ದೇವರಿಂದ ಆಯ್ಕೆಗೊಂಡವರು ಇವತ್ತು ನಾವು ಏನು ಮಾಡಬೇಕಾಗಿದೆ ಅಂದರೆ, ಖಂಡಿತವಾಗಿ ಅಂತ ಪಾಪ ಮಾಡಿದಾಗ ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಈ ಜನರಿಗೂ ಬುದ್ಧಿವಾದವನ್ನು ಹೇಳಬೇಕು. ಈ ರೀತಿ 10 ಆಜ್ಞೆಗಳಿಗೆ ವಿಧೇಯರಾಗಿ ದೇವರ ಮಾತು ಈ ರೀತಿ ತಿಳಿಸ್ತದೆ ಅಂತ. ಇದು 10 ಆಜ್ಞೆಗಳನ್ನು ಹಿಂದೆ ನಿಮಗೆ ನಾನು ತಿಳಿಯಪಡಿಸಿದ್ದೇನೆ ದೇವರ ನಾಮದಲ್ಲಿ. ಹಾಗೆ 32ನೇ ವಚನ ನೋಡುವಾಗ,
ಈ ಮೋಶೆಯ ಒಂದು ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ಮೋಶೆ ಹೆಸರು ಬರೆದಿತ್ತು. ಅಂದ್ರೆ ನ್ಯಾಯ ತೀರ್ಪಿನ ದಿವಸ ಮೋಶೆ ಕೂಡ ಪರಲೋಕಕ್ಕೆ ಅಂತ. ಆಗಲಿಕ್ಕೆ ಮೋಶೆ ಪ್ರಾರ್ಥಿಸ್ತಾನೆ, ಇಲ್ಲದಿದ್ದರೆ ಜೀವಬಾಧ್ಯರ ಪಟ್ಟಿಯಲ್ಲಿರುವ ನನ್ನ ಹೆಸರನ್ನು ಕೂಡ ನೀವು ಕ್ಷಮಿಸಿರಪ್ಪ ಅಂತ ಹೇಳಿ ಬಹಳ ಒಂದು ಭಿನ್ನಹ ಮಾಡ್ತಾನೆ ಯಾರು? ಮೋಶೆ. ಹಾಗೆ ಇವತ್ತು ನಾವು ಕೂಡ ದೇವರಿಂದ ಒಂದು ವೇಳೆ ಆಯ್ಕೆಗೊಂಡವರು ವಿಶ್ವಾಸಿಗಳು ಈ ರೀತಿ ತಪ್ಪಿ ಹೋದಾಗ ಇತರರು ಖಂಡಿತವಾಗಿ ನಾವು ಕೂಡ ಏನ್ ಮಾಡಬೇಕು? ದೇವರಲ್ಲಿ ಅವರಿಗಾಗಿ ಪ್ರಾರ್ಥಿಸಬೇಕು. ದೇವರೇ, ಅವರು ತಪ್ಪು ಮಾಡಿದ್ದಾರೆ, ಅವರನ್ನು ಕ್ಷಮಿಸಪ್ಪ, ನಿನ್ನ ಮಾರ್ಗದಲ್ಲಿ ತಗೊಂಡು ಬಾ, ನಿನ್ನ ಸಾಕ್ಷಿಯಾಗಿ ಮಾರ್ಪಡಲಿ ಅಂತ ಹೇಳಿ ನಾವು ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಇದಾಗಿದೆ ದೇವರ ಮಕ್ಕಳ ಕಾರ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 33-34 ವಚನಗಳನ್ನು ಓದಿಕೊಳ್ಳೋಣ. ಅದಕ್ಕೆ ಯೆಹೋವನು, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು ಅಂತ 33ನೇ ವಚನದಲ್ಲಿ ಮೋಶೆಗೆ ದೇವರು ಉತ್ತರ ಕೊಡ್ತಾರೆ. ನನ್ನ ಮಾತನ್ನು ಮೀರಿ ಯಾರ್ಯಾರು ಪಾಪ ಮಾಡಿದ್ದಾರೋ ಅವರ ಹೆಸರನ್ನು ನನ್ನ ಪಟ್ಟಿಯಿಂದ ಅಳಿಸಿ ಬಿಡುತ್ತೇನೆ ಅಂತ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಮೊದಲು ಒಂದ್ಸಲ ದೇವರನ್ನು ಅರಿಯದ ಕಾಲದಲ್ಲಿ ದೇವರು ನಮಗೆ ದರ್ಶನವನ್ನ ಕೊಟ್ಟು ನಮ್ಮನ್ನು ನಡೆಸ್ತಾ ಬಂದಾಗ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ, ಒಳ್ಳೆಯದು ಮಾಡಿದಾಗ, ಮತ್ತೆ ತಿರುಗಿ ನಾವು ವಿಗ್ರಹಾರಾಧನೆ, ಮಾಯ ಮಂತ್ರ ಅಂದ್ರೆ 10 ಆಜ್ಞೆಗಳಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ, ಖಂಡಿತವಾಗಿ ಒಂದು ವೇಳೆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ, ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದ್ದರೆ ಖಂಡಿತವಾಗಿ ದೇವರ ವಾಕ್ಯಗಳನ್ನ ಮೀರಿ ನಡೆದಾಗ ಅಲ್ಲಿ ಮತ್ತೆ ದೇವರು ನಮ್ಮನ್ನ ದೂರ ತಳ್ಳವರಾಗಿದ್ದಾರೆ. ಜೀವಬಾಧ್ಯರ ಪಟ್ಟಿಯಿಂದ ಹೆಸರನ್ನು ಕೂಡ ಅಳಿಸೋರಾಗಿದ್ದಾರೆ. ನ್ಯಾಯ ತೀರ್ಪಿನ ದಿವಸ ಅವರು ಯಾರೇ ಆದರೂ ಏನೇ ಆದರೂ ನೇರವಾಗಿ ನರಕಕ್ಕೆ ನ್ಯಾಯ ತೀರ್ಪಿನ ದಿವಸ ತಳ್ಳವರಾಗಿದ್ದಾರೆ. ಇದೇ ನೋಡಿ, ಮತ್ತಾಯ 7:21 ಅಲ್ಲಿ ನಾವು ಓದ್ತೇವೆ, ಸ್ವಾಮಿ ಸ್ವಾಮಿ ಅನ್ನವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿದವರು ಮಾತ್ರ ಪರಲೋಕ ರಾಜ್ಯವನ್ನ ಸೇರುವರು. ನಾನು ಪಾಸ್ಟರ್, ನಾನು ಬಿಷಪ್, ನಾನು ರೆವರೆಂಡು, ನಾನು ಬ್ರಾಹ್ಮಣ, ನಾನು ಮಠದೀಶ್ವರ, ಆ ಸ್ವಾಮೀಜಿ, ಈ ಸ್ವಾಮೀಜಿ, ಆ ಗುರು, ಈ ಗುರು, ಏನು ಹೇಳಿ ಪ್ರಯೋಜನವಿಲ್ಲ. ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಮಾತಿಗೆ ವಿಧೇಯರಾಗಿ ಯಾರು ಜೀವಿಸ್ತಾರೋ, ಅವರವರಿಗೆ ಕೊಟ್ಟ ವರವನ್ನ ಸರಿಯಾಗಿ ಯಾರು ನೆರವೇರಿಸ್ತಾರೋ ಅವರು ಮಾತ್ರ ಪರಲೋಕ ರಾಜ್ಯವನ್ನ ಸೇರುವರು. ಅಂಥವರ ಹೆಸರು ಮಾತ್ರ ಪರಲೋಕ ರಾಜ್ಯದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುತ್ತದೆ. ಇಲ್ಲದ್ರೆ ಈ ಭೂಲೋಕದಲ್ಲಿ ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ನಾಡ್ದು ನ್ಯಾಯ ತೀರ್ಪಿನ ದಿವಸ ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂಬುದಾಗಿ ಕೂಡ ಮತ್ತಾಯ 7ನೇ ಅಧ್ಯಾಯದಲ್ಲಿ ಹೇಳುವಾಗ ಒಂದೇ ಮಾತನ್ನ ಆ ಪರಮಾತ್ಮ ಭಗವಂತನು ಯೇಸು ಕ್ರಿಸ್ತನು ನ್ಯಾಯ ತೀರ್ಪಿನ ದಿವಸ ಹೇಳೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮತ್ತು ಯಾರು ಇವತ್ತು ಅದು ಬೇಕು ಇದು ಬೇಕು ಹಾಗೆ ಹೀಗೆ ಆ ಪಾಸ್ಟರ್ ಹೇಳಿಲ್ಲ ಈ ಪಾಸ್ಟರ್ ಹೇಳಿ ಅಂತ ಸತ್ಯ ಸುವಾರ್ತೆಯನ್ನು ಯಾರು ತಳ್ಳುತ್ತಾರೋ ಅಂಥವರನ್ನ ದೇವರು ಕೂಡ ತಳ್ಳಿ ಬಿಡುವವನಾಗಿದ್ದಾನೆ. 34ನೇ ವಚನ, ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲೇ ನಡೆಯುವನು. ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮತ್ತೆ ಹೇಳ್ತಾರೆ, ನೀನು ಇವರನ್ನು ಕಾನಾನ್ ದೇಶದ ಕಡೆಗೆ ನಡೆಸಿಕೊಂಡು ಹೋಗು. ಖಂಡಿತ ನನ್ನ ದೂತನು ಬರ್ತಾನೆ, ನಿನ್ನ ಜೊತೆಗೆ ಸಹಾಯ ಮಾಡ್ತಾನೆ. ಆದರೆ ಖಂಡಿತವಾಗಿ ಅವರನ್ನು ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗು, ಆದರೂ ನಾನು ಅವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಮೋಶೆಯ ಮಾತಿಗೆ ದೇವರು ಉತ್ತರ ಕೊಡ್ತಾರೆ. ಅವರಷ್ಟು ಪಾಪ ಮಾಡಿದ್ರು ನೋಡ್ತೀನಿ, ನನ್ನ ದೂತನನ್ನು ಕಳಿಸ್ತೀನಿ, ಅವನು ನಡೆಸಿಕೊಂಡು ಹೋಗ್ತಾನೆ, ನೋಡೋಣ. ಆದರೆ ನಿನಗೆ ತೊಂದರೆ ಕೊಡುವ ಹಾಗೆ ನಾನು ಮಾಡುವುದಿಲ್ಲ. ಆದರೂ ಯಾರು ಪಾಪ ಮಾಡಿದ್ರೋ ಅವರನ್ನು ಶಿಕ್ಷಿಸದೆ ನಾನು ಬಿಡುವುದಿಲ್ಲ ಅಂತ. ಇದು ನಮ್ಮ ಜೀವಿತಕ್ಕೆ ಏನು ಅರ್ಥ ಅಂದರೆ, ನನ್ನ ಸಹೋದರ ಸಹೋದರಿಯರೇ, ಕಾರಣಾಂತರದಿಂದ ಇವತ್ತು ನಮ್ಮನ್ನು ದೇವರು ಪರಲೋಕದ ಕಡೆಗೆ ನಡೆಸುವವರಾಗಿದ್ದಾರೆ. ಆವಾಗ ದೂತರನ್ನು ಕಳಿಸುವೆನು. ಆಗ ನಾವು ಮತ್ತು ಏನಾದರೂ ದೇವರ ಕಡೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ, ಖಂಡಿತವಾಗಿ ದೇವರಿಂದ ಆಯ್ಕೆಗೊಂಡವರು ಯಾರು ಜನಗಳಿಗೆ ಬುದ್ಧಿವಾದ ಹೇಳಿಕೊಂಡು ನಡೆಸಿಕೊಂಡು ಹೋಗ್ತಾರೋ, ಹಾಗಂಥ ಜನರು ಏನಾದರೂ ದೇವರು ಆರಿಸಿಕೊಂಡಂತಹ ಸೇವಕರುಗಳಿಗೆ ವಿರುದ್ಧವಾಗಿ ಬಂದರೆ, ಖಂಡಿತವಾಗಿ ದೇವರಿಗೆ ವಿರುದ್ಧವಾದವರಿಗೆ ಶಿಕ್ಷೆ ಕೊಡಲಿಕ್ಕೆ ಅಲ್ಲಿ ದೂತರಿರ್ತಾರೆ. ಬಹಳ ಎಚ್ಚರವಾಗಿರಬೇಕು. ಒಬ್ಬೊಬ್ಬರು ದೂತರಿದ್ದಾರೆ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ಇದನ್ನು ಬಹಳ ಸಲ ಕೂಡ ಹಿಂದೆ ತಿಳಿಸಿದ್ದೇನೆ. ಆದರೆ ಶಿಕ್ಷಿಸದೆ ಬಿಡುವುದಿಲ್ಲ.
ಆದರೆ ಮತ್ತಾದರೂ ಕೂಡ ಮಾಡಿದ ಪಾಪ ನಾನು ತೀರಿಸಲೇಬೇಕು. ಉದಾಹರಣೆಗೆ ಬ್ಯಾಂಕಲ್ಲಿ ಒಂದು ಸಾಲ ಮಾಡಿದರೆ ನಾವು ಎಷ್ಟೇ ಒಳ್ಳೆಯವರಾದರೂ ಎಷ್ಟೇ ಬೆಳೆದ್ರೆ ಬ್ಯಾಂಕಲ್ಲಿ ಅಸಲು ಬಡ್ಡಿ ತೀರಿಸಿದ್ರೆ ಬ್ಯಾಂಕ್ ಅವರು ಬಿಡೋದಿಲ್ಲ. ಹಾಗೆ ನಾವು ಖಂಡಿತವಾಗಿ ಮತ್ತೆ ಒಂದು ವೇಳೆ ಪರಿಶುದ್ಧರಾಗುವುದಾದರೂ, ದೇವರಿಗೆ ನಮ್ಮ ಮೇಲೆ ಪ್ರೀತಿ ಬಂದರೂ, ದೇವರ ವಾಕ್ಯಕ್ಕೆ ತಕ್ಕಾಗಿ ವಿಧೇಯರಾಗಿ ನಡ್ಕೊಂಡ್ರು, ಹಿಂದೆ ಮಾಡಿದ ಪಾಪವನ್ನು ಜೀವಿತ ಕಾಲದಲ್ಲಿ ನಾವು ತೀರಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಆಗಲೇ ಹೇಳಿದಾಗೆ ಇಂಥ ಸೇವಕರ ಮೇಲೆ ತಿರುಗಿ ಬಿದ್ದರೆ ಅಲ್ಲಿ ಅಂಥ ವಿಶ್ವಾಸಿಗಳಿಗೆ, ಜನರಿಗೆ ಶಿಕ್ಷೆ ಕೊಡಕ್ಕೆ ಅಲ್ಲಿ ದೂತರಿದ್ದಾರೆ ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರ ಇರಬೇಕು. ಈಗ 35ನೇ ವಚನಕ್ಕೆ ಹೋಗೋಣ. ವಿಮೋಚನ ಕಾಂಡ 32, 35. ಇಸ್ರಾಯೇಲರು ಆರೋನನ ಕೈಯಿಂದ ಬಸವನನ್ನು ಮಾಡಿಸಿಕೊಂಡದ್ದರಿಂದ ಯೆಹೋವನು ಅವರನ್ನು ದಂಡಿಸಿದನು. ನೋಡಿ, ಮತ್ತೆ ಏನಾದರೂ ಯಾರ ಕೈಲಿ ಆದರೂ ವಿಗ್ರಹ ಮಾಡಿಸಿಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ಕ್ರೈಸ್ತರು ಅಂತ ಹೇಳಿಕೊಳ್ಳೋರೆ ಅನೇಕರು ಏನು ಮಾಡ್ತಾರೆ, ಯೇಸುಸ್ವಾಮಿಯ ಬೊಂಬೆಯನ್ನು ಮಣ್ಣಿನಿಂದ ಮಾಡಿಸ್ತಾರೆ, ಮರದಿಂದ ಮಾಡಿಸ್ತಾರೆ, ಸ್ಟೀಲಿಂದ ಮಾಡಿಸ್ತಾರೆ, ಕಬ್ಬಿಣದಿಂದ ಮಾಡಿಸ್ತಾರೆ, ಅಥವಾ ಬಂಗಾರ ಬೆಳ್ಳಿಯಿಂದ ಮಾಡಿಸ್ತಾರೆ. ಇದನ್ನೆಲ್ಲ ಅದು ಕೆಲಸ ಮಾಡುವ ಶಿಲ್ಪಿಗಳ ಕೈಗೆ ಕೊಟ್ಟು ಮಾಡಿಸುವುದು. ಹಾಗೆ ಅನೇಕರು ಮರಿಯಮ್ಮನನ್ನು ಮಾಡಿಸ್ತಾರೆ, ಅನೇಕರು ಆ ಸಂತರು ಈ ಸಂತರು ಅಂತ ಮಾಡಿಸಿಕೊಳ್ತಾರೆ. ಅದಕ್ಕೆ ಹೋಗಿ ನಮಸ್ಕಾರ ಮಾಡೋರಾಗಿದ್ದಾರೆ, ನಮಸ್ಕಾರ ಮಾಡಿಸುವವರು ಆಗಿದ್ದಾರೆ. ಇಂಥದ್ದೆಲ್ಲ ಅವರ ಪಾಪ ಮೇಲೆ ಬರ್ತದೆ. ಅದು ಯೇಸು ಮರಿಯಮ್ಮ ಸಂತರು ಅಂತ ಹೇಳಿ ಪ್ರಯೋಜನ ಇಲ್ಲ. ಅದೆಲ್ಲ ಮನುಷ್ಯ ಮಾಡಿದಂಥದ್ದು. ಇವತ್ತು ಸರ್ವ ಸೃಷ್ಟಿಕರ್ತನಾದ ಯೇಸು ಯೆಹೋವ ಪರಮಾತ್ಮ ಭಗವಂತನು ಯಾರು ಆತ್ಮಸ್ವರೂಪನಾಗಿದ್ದಾರೆ, ಮನುಷ್ಯನ ರೂಪದಲ್ಲಿ ಬಂದರು ಹೋದರು, ಈಗ ಕಣ್ಣಿಗೆ ಕಾಣದಂಥ ಒಂದು ಶಕ್ತಿಯಾಗಿದೆ. ಆದರೆ ಮತ್ತೆ ಪುನಃ ಅದೇ ಮೂರ್ತಿಗಳನ್ನ ಮಾಡ್ಕೊಳ್ಳೋದು, ಅದಕ್ಕೆ ಅಡ್ಡ ಬೀಸೋದು, ಅದರ ಕಾಲು ಮುಡಿಸೋದು, ಆ ಪೂಜೆ ಈ ಪೂಜೆ. ಅನೇಕರು ಯೇಸು ಮರಿಯಮ್ಮನ ಇಟ್ಟುಕೊಂಡು ಇವತ್ತು ಮೆರವಣಿಗೆ ಜಾತ್ರೆ ಮಾಡ್ತಾರೆ, ಅನ್ಯರು ವಿಗ್ರಹಗಳನ್ನ ಮಾಡಿದ ಹಾಗೆ. ಇಂಥವರ ಮೇಲೆ ಸರಿಯಾದ ಕೋಪ ಬಂದೇ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಗ್ರಹ ಅಂದರೆ ಬರೀ ಬೊಂಬೆ ಮಾತ್ರ ಅಲ್ಲ. ಇವತ್ತು ಅನೇಕರು ದೇವಾಲಯ ಚರ್ಚ್ ಓಪನ್, ಆ ಚರ್ಚ್ ಡೇ ಈ ಚರ್ಚ್ ಡೇ ಅಂತ ಹೇಳ್ಕೊಂಡು ಅಲ್ಲಿ ಏನು ಮಾಡ್ತಾರೆ, ಅನೇಕ ಬೆಲೂನ್ಗಳನ್ನ ಹಾರಿಸ್ತಾರೆ, ಲೈಟಿಂಗ್ಗಳನ್ನ ಹಾಕಿಸ್ತಾರೆ, ಯಾವುದ್ಯಾವುದು ಅಲಂಕಾರಗಳನ್ನ ಮಾಡಿಸ್ತಾರೆ, ಭರತನಾಟ್ಯ ಮಾಡಿಸ್ತಾರೆ, ಕುಣಿಸ್ತಾರೆ, ನಾನಾ ರೀತಿ ಸುಳ್ಳು ಬೋಧನೆಗಳನ್ನು ಮಾಡುತ್ತಾರೆ. ಅದು ಮಾತ್ರ ಅಲ್ಲ, ಕ್ರಿಸ್ಮಸ್ ತಗೊಂಡು ಕ್ರಿಸ್ಮಸ್ ಟ್ರೀ ಅಂತೆ, ಅಲ್ಲಿ ಆಮೇಲೆ ಗೋಧಿಯನ್ನು ಮೊಳಕೆಯಾಗಿ ಗೋಧಿನ ಬರ್ಸೋದು, ಅಲ್ಲಿ ಮಣ್ಣಿನಿಂದ ಮಾಡಿದಂಥ ದನಗಳನ್ನು ಇಡೋದು, ಅಲ್ಲಿ ಯೇಸುವನ್ನು ಇಡೋದು, ಅಲ್ಲಿ ಮರಿಯಮ್ಮನ ಇಡೋದು, ಅದರ ಮುಂದೆ ಜೋ ಲಾಲ್ ಅಂತೇಳಿ ಹಾಡು ಹಾಡುವಂಥದ್ದು. ಇದೆಲ್ಲ ನೋಡಿ ಯೆಶಾಯ 1ನೇ ಅಧ್ಯಾಯದಲ್ಲಿ 1ರಿಂದ 20ರವರೆಗೆ ಓದುವಾಗ ಅಲ್ಲಿ ಬಹಳ ದೊಡ್ಡ ಶಿಕ್ಷೆ ಬರ್ತದೆ ಇಂಥ ಕ್ರೈಸ್ತರಿಗೂ ಕೂಡ. ಹಾಗೆ ಇವತ್ತು ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ವಿಗ್ರಹಗಳನ್ನ ಮಾಡಿಸೋದು, ಪೂಜೆ ಮಾಡಿಸೋದು, ಅಡ್ಡ ಬೀಳಿಸೋದು, ಆ ಪ್ರಸಾದ ಕೊಡೋದವರೆಗೂ ಅನೇಕ ಬ್ರಾಹ್ಮಣರು ಅಂತ ಇರ್ತಾರೆ, ಮಠಾಧೀಶರು ಕೂಡ ಇರ್ತಾರೆ. ಶಿವ ಅಂತ ಹೇಳ್ಕೊಂಡು ವಿಗ್ರಹಗಳನ್ನ ಮಾಡಿಸಿಕೊಂಡು ಇಂಥವರೆಲ್ಲರೂ ಯಾರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅವರನ್ನು ದೇವರು ದಂಡಿಸಿದರು ಅಂತ. ಹೀಗೆ ಸರ್ವ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಯೇಸು ಕ್ರಿಸ್ತನನ್ನು ಅಲ್ಲಾಹ್ ಅಕ್ಬರನ್ನು ತಿಳಿದುಕೊಂಡು ಖಂಡಿತವಾಗಿ ಯಾರು ವಿರೋಧವಾಗಿ ನಡೆಸ್ತಾರೋ ಅವರಿಗೆ ತಕ್ಕಾದ ಶಿಕ್ಷೆ ಬರ್ತದೆ. ಇದು ಮತ್ತಾಯ 7:15ರಿಂದ 20ರವರೆಗೆ ನೋಡುವಾಗ, 20ನೇ ವಚನ ನೋಡುವಾಗ, ನೀವು ಧರ್ಮಶಾಸ್ತ್ರಿಗಳಿಂದಲೂ ಪರಿಸಾರಿಗಳಿಂದಲೂ ಉತ್ತಮರಾಗದಿದ್ದರೆ ಪರಲೋಕ ಕಾಣುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಇಂಥ ಸೇವಕರುಗಳನ್ನ ಬಹಳ ಮುಖ್ಯವಾಗಿ ಕಂಡುಹಿಡಿಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಿಮೋಚನ ಕಾಂಡ 32ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 33ನೇ ವಚನಕ್ಕೆ ಹೋಗೋಣ. ವಿಮೋಚನ ಕಾಂಡ 33, 1-3. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಐಗುಪ್ತ ದೇಶದಿಂದ ಕರೆತಂದ ಜನರನ್ನು ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನು ಬಿಟ್ಟು ನಾನು ಅಬ್ರಹಾಮ್, ಇಸಾಕ್, ಯಾಕೋಬನಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಹೊರಟು ಹೋಗು. ದೇವರ ನಾಮಕ್ಕೆ ಸ್ತೋತ್ರ. ಆದಿಕಾಂಡದಿಂದಲೇ ನಾವು ನೋಡುವಾಗ, ಆದಿಕಾಂಡ 12ನೇ ಅಧ್ಯಾಯದಿಂದಲೇ ನಾವು ನೋಡುವಾಗ ಅಲ್ಲಿ ಅಬ್ರಹಾಮ್ಗೆ, ಇಸಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿದ್ರು, ನಿನ್ನ ಸಂತತಿಯನ್ನು ನಾನು ಹೆಚ್ಚಿಸುವೆನು, ಅವರನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ಸೇರಿಸುವೆನು, ಅದುವೇ ಕಾನಾನ್ ದೇಶ. ಮತ್ತು ದೇವರು ಮೋಶೆಗೆ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ನೀನು ಇವರನ್ನ ಕರ್ಕೊಂಡು ಏನು ಮಾಡು, ಐಗುಪ್ತ ದೇಶಕ್ಕೆ ನೀನು ಹೊರಟು ಹೋಗು, ಅವರ ಪಿತೃಗಳಿಗೆ ನಾನು ವಾಗ್ದಾನ ಮಾಡಿದ್ದೇನೆ ಅಂತ. ಆದರೂ ದೇವರು ಮತ್ತು ಕ್ಷಮಿಸಿ ಅವರನ್ನು ಶಾಂತಿ ಸಮಾಧಾನ ಒಳ್ಳೆ ರೀತಿಗೆ ನಡೆಸುವವರಾಗಿದ್ದಾರೆ.
ಮತ್ತು ದೇವರು ಅವರನ್ನು ಪರೀಕ್ಷಿಸುವವರು ಆಗಿದ್ದಾರೆ. ಇದುವೇ ಇವತ್ತು ಏನಾಗಿದೆ, ಮತ್ತು ಸೇವಕರುಗಳ ಮುಖಾಂತರ ಜನರನ್ನು ಎಚ್ಚರಿಸುವಂಥದ್ದಾಗಿದೆ. 2ನೇ ವಚನ 33:2. ನಾನು ನಿನ್ನ ಮುಂದುಗಡೆಯಲ್ಲಿ ದೂತರನ್ನು ಕಳಿಸಿ ಕಾನಾನಿಯರನ್ನು, ಅಮೋರಿಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವ್ವಿಯರನ್ನು, ಯಬೂಸಿಯರನ್ನು ಹೊರಡಿಸುವೆನು. ನೋಡಿ, ದೇವರು ಆರಿಸಿಕೊಂಡವರನ್ನ ದೇವರು ಸೇರಿಸಬೇಕಾದ್ರೆ ಅಲ್ಲಿರುವಂತಹ ಕೆಟ್ಟ ಜನ ಅನ್ಯರನ್ನ ಹೊರಡಿಸಿ ಅಥವಾ ಅಲ್ಲಿಂದ ಕಳಿಸಿ ಅಲ್ಲಿಗೆ ಸೇರಿಸುವವರಾಗಿದ್ದಾರೆ. ಒಂದು ವೇಳೆ ಅವರ ಮಧ್ಯಕ್ಕೆ ದೇವರು ಆರಿಸಿಕೊಂಡ ಸೇವಕರನ್ನು ಕಳಿಸಿದ್ರೆ ಮತ್ತೆ ಅವರ ಸೇವಕರುಗಳ ಮುಖಾಂತರ ಬುದ್ಧಿವಾದವನ್ನ ತಿಳಿಸಿ ಅವರು ಮಾತು ಕೇಳದಿದ್ರೆ ಅವರು ಆ ಸೇವಕರ ಬಳಿಗೆ ಯಾರು ಬರದ ಹಾಗೆ ಮಾಡ್ತಾರೆ. ಕಾರಣ ಬುದ್ಧಿ ಹೇಳಿಸಿ ಸಾಕಾಯಿತು. ಇದು ಇವತ್ತು ನಾನಿದ್ದ ಸ್ಥಳದಲ್ಲಿ ಇದೇ ರೀತಿಯಾಗಿದೆ. ಬಹಳ ವರ್ಷಗಳಿಂದ ಹೇಳಿ ಮತ್ತು ಕೇಳಿಲ್ಲ, ಹಿಂದಿನ ಜೀವಿತ ಬಿಡಲಿಲ್ಲ, ಈಗ ನನ್ನ ಬಳಿಗೆ ಬರ್ತಲೇ ಇಲ್ಲ, ನಾನು ಆ ಕಡೆಗೆ ಹೋಗ್ತಾ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರುಗಳನ್ನ ದೇವರ ವಾಕ್ಯಕ್ಕೆ ಬರೋರು ಕೂಡ ಸತ್ಯ ಸುವಾರ್ತೆ ಸಾರಿದಾಗ ಆ ಕಡೆಗೆ, ಕಾರಣ ಪ್ರಪಂಚ ವಿಗ್ರಹಾರಾಧನೆಯಲ್ಲಿದ್ದಾರೆ. ಒಂದೇ ಒಂದು ಮಾತು, ಈಗ ಅವರು ಈ ಕಡೆಗೆ ದೇವರಲ್ಲಿ ಪ್ರಾರ್ಥಿಸಿದೆ, ಅಂಥವರು ಬರದಾಗಿ ಆಗಿದ್ದಾರೆ. ಈ ವಚನವು ನೆರವೇರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮುಂದೆ 3ನೇ ವಚನಕ್ಕೆ ಹೋಗೋಣ. ಅದು ಹಾಲು ಜೇನು ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ನೀವು ನನ್ನ ಆಜ್ಞೆಗೆ ಬಗ್ಗದವರಾದ್ದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂವರಿಸೇನು. ನೋಡಿ, ಕಾನಾನ್ ದೇಶಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಮೊದಲೇ ವಾಗ್ದಾನ ಮಾಡಿದಂಥ ದೇಶ. ಆಗ ಅಲ್ಲಿ ಇಸ್ರೇಲರಿಗೆ ಹೇಳ್ತಾರೆ, ನಾನೇ ನಿಮ್ಮೊಂದಿಗೆ ಬರುವುದಿಲ್ಲ, ಯಾಕಂದರೆ ನನ್ನ ಮಾತುಗಳಿಗೆ ನೀವು ಕಿವಿ ಕೊಡಲಿಲ್ಲ. ಆದ್ದರಿಂದ ನೀವು ಕಾನಾನ್ ದೇಶ ಸೇರುವುದಕ್ಕಿಂತ ಮೊದಲೇ ನಾನು ನಿಮ್ಮನ್ನು ಸಂಹಾರ ಮಾಡ್ತೇನೆ ದಾರಿಯಲ್ಲಿ ಅಂತ. ಇದು ನಮ್ಮ ಜೀವಿತಕ್ಕೆ ಏನಪ್ಪ ಅಂದರೆ, ದೇವರು ತಿಳಿಸ್ತಾರೆ, ಕ್ಷಮಿಸ್ತಾರೆ ಮತ್ತು ದೇವರು ಆಯ್ಕೆಗೊಂಡ ಸೇವಕರುಗಳ ಮುಖಾಂತರ ಬುದ್ಧಿವಾದವನ್ನು ಹೇಳ್ತಾರೆ, ತಿಳಿಸ್ತಾರೆ ಮತ್ತು ಆಜ್ಞೆಗೆ ಬಗ್ಗದಿದ್ರೆ ಖಂಡಿತವಾಗಿ ದೇವರು ಏನು ವಾಗ್ದಾನ ಮಾಡ್ತಾರೋ ಅಲ್ಲಿಗೆ ಖಂಡಿತವಾಗಿ ಸೇರಿಸುವವರಾಗಿದ್ದಾರೆ. ದೇವರ ದೂತರ ಮುಖಾಂತರವು ನಡೆಸಿಕೊಂಡು ಹೋಗುವವರ ಮುಖಾಂತರವೂ ಕೂಡ ಬುದ್ಧಿವಾದವನ್ನು ಹೇಳಿಸ್ತಾ ಬರ್ತಾರೆ. ಆದರೂ ದೇವರ ಕೋಪ ಅವರಿಂದ ಮುಗಿಯುವುದಿಲ್ಲ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಅನೇಕ ಸಲ ಮತ್ತು ಏನಾದರೂ ಪಶ್ಚಾತ್ತಾಪ ಪಟ್ಟು ಬಂದರೆ ಕ್ಷಮಿಸಬಹುದು. ಆದರೂ ನಿಮ್ಮನ್ನು ಸಂವರಿಸುವೆನು. ಮುಂದೆ ಕೇಳದೆ ಹೋದರೆ ಬಹಳ ಶಿಕ್ಷೆಯಾಗ್ತದೆ. ಅದಕ್ಕೆ ದೇವರ ಕ್ಷಮೆಗೂ ಕೂಡ ಒಂದು ಮಿತಿ ಇದೆ. ಯಾವಾಗಲೂ ಕ್ಷಮಿಸುವವರು ಅಲ್ಲ. 1 ಸಲ 2 ಸಲ 3 ಸಲ ಬುದ್ಧಿವಾದವನ್ನು ಹೇಳಿಸ್ತಾರೆ, ಕ್ಷಮಿಸ್ತಾರೆ, ಇವರು ಏನು ಮಾಡ್ತಾರೆ ಅಂತೇಳಿ ಕಡೆಗೆ ಬಹಳ ದೊಡ್ಡ ಶಿಕ್ಷೆ. ಅದರಲ್ಲಿ ಮುಖ್ಯವಾಗಿ ಯಾರು ಸುಳ್ಳು ಬೋಧನೆ ಮಾಡಿಕೊಂಡು ಜನಗಳನ್ನು ತಪ್ಪಾದ ದಾರಿಗೆ ನಡೆಸ್ತಾರೋ ಅವರಿಗೆ ದೊಡ್ಡ ಶಿಕ್ಷೆ. ಇದು ಯಾಕೋಬನ ಪತ್ರಿಕೆಯಲ್ಲಿ ಕೂಡ ಯಾಕೋಬನು ಹೇಳಿದ್ದಾನೆ, ಎಲ್ಲರೂ ಸೇವಕರಾಗಲು ಪ್ರಯತ್ನ ಮಾಡಬೇಡಿರಿ ಎಂಬುದಾಗಿ. ದೇವರಿಂದ ಸರಿಯಾಗಿ ಆಯ್ಕೆಗೊಂಡವರು, ದೇವರು ಯಾರನ್ನ ಸ್ವೀಕಾರ ಮಾಡಿದ್ದಾರೋ, ಯಾರನ್ನು ಸೇವೆಗಾಗಿ ಆರಿಸಿಕೊಂಡಿದ್ದಾರೋ, ಅಂದರೆ ಸುವಾರ್ತೆಗೆ, ಶುಭ ಸಂದೇಶಕ್ಕೆ, ಅವರು ಮಾತ್ರ ಖಂಡಿತ ದೇವರ ವಾಕ್ಯವನ್ನು ತಿಳಿಸುವವರಾಗಿದ್ದಾರೆ. ಈ ಲೋಕದ ಆಶಯ ಪಾಶಯ, ದುಡ್ಡಿಗಾಗಿ, ದಶಾಂಶ ಕಾಣಿಕೆಗಾಗಿ, ಆಡಂಬರ ಜೀವನಕ್ಕಾಗಿ ಎಲ್ಲೆಲ್ಲೋ ಹೋಗ್ಕೊಂಡು ಏನೇನೋ ಸುಳ್ಳುಗಿಲ್ಲು ಹೇಳ್ಕೊಂಡು ನಾನಾ ಥರದ ಬಟ್ಟೆಗಳನ್ನ ಹಾಕೊಂಡು ವೇಷ ಧರಿಸುವವರಲ್ಲ. ಇದು ಮತ್ತಾಯ 23ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವರಿಗೆ ಯಾವ ರೀತಿ ಶಿಕ್ಷೆ, ಇಂಥ ಸುಳ್ಳು ಬೋಧಕರು ಯಾವ ರೀತಿ ಇರ್ತಾರೆ ಎಂಬುದನ್ನು ಮತ್ತಾಯ 23ನೇ ಅಧ್ಯಾಯದಲ್ಲಿ ಕೂಡ ತಿಳ್ಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸರಿಯಾಗಿ ಮೊದಲು ಆಯ್ಕೆಗೊಂಡವರ ಮುಖಾಂತರ ಖಂಡಿತವಾಗಿ ದೇವರು ಎಚ್ಚರಿಸುವವರಾಗಿದ್ದಾರೆ. ಆಗ ಎಚ್ಚರಗೊಳ್ಳದ ಹೋದರೆ ಈ ಸುಳ್ಳು ಹೇಳಿದವರಿಗೂ ಈ ಜನಗಳಿಗೂ ಏನಾಗ್ತದೆ, ಅಲ್ಲಿ ಸರಿಯಾದ ಶಿಕ್ಷೆ ಬಂದೇ ಬರುತ್ತದೆ ಅಂತ ಇದರ ಅರ್ಥವಾಗಿದೆ. ಹಾಗೆ 4ನೇ ವಚನವನ್ನು ಓದಿಕೊಳ್ಳೋಣ. ಇಸ್ರೇಲ್ ಜನರು ಈ ದುಃಖಕರವಾದ ವಾಕ್ಯವನ್ನು ಕೇಳಿ ಮನಗುಂದಿದವರಾದರೂ ಅವರಲ್ಲಿ ಒಬ್ಬರು ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇಸ್ರೇಲ್ ಹೆಂಗಸರಿಗೂ ಮತ್ತು ಗಂಡಸರಿಗೂ ಹೇಳಿದಂಥ ವಿಷಯಗಳು. ಇವರು ಏನು ಮಾಡಿದ್ರು, ಐಗುಪ್ತ ದೇಶದಲ್ಲಿ ಕೆಲಸ ಮಾಡಿದಾಗ ಆಭರಣ ಅಂದರೆ ಬೆಳ್ಳಿ ಬಂಗಾರವನ್ನು ಇವರು ಮಾಡಿಕೊಂಡರು. ಕಡೆಗಳಿಂದ ಹೊರಡಿಸುವಾಗ ನಾವು ಇದನ್ನು ಕೂಡ ಹಿಂದೆ ನಾವು ಓದಿಕೊಂಡಿದ್ದೇವೆ. ಮೋಶೆ ಮುಖಾಂತರ ಏನು ಹೇಳಿದ್ರು, ಅವರಲ್ಲಿ ಕೊಟ್ಟ ಬಂಗಾರಗಳನ್ನು ಕೇಳಿಕೊಳ್ಳಲಿ, ಅದನ್ನು ಹೆಣ್ಣು ಮಕ್ಕಳಿಗೆ ತೊಡಿಸಿರಿ, ಗಂಡು ಮಕ್ಕಳಿಗೂ ಕೂಡ ತೊಡಿಸಿರಿ ಅಂತ ಇದರ ಅರ್ಥವಾಗಿದೆ. ಒಂದು ವೇಳೆ ಈ ಸ್ತ್ರೀಯರು ಇವತ್ತು ಕ್ರಿಶ್ಚಿಯನ್ ಅಂತ ಹೇಳಿಕೊಳ್ಳುವಂಥ ಸ್ತ್ರೀಯರು ಖಂಡಿತವಾಗಿ ಇವತ್ತು ಬಂಗಾರ ಹಾಕೋದೇ ಬೇಡ,
ಅಂತಾಗಿದ್ರೆ ಈ ವಾಕ್ಯ ಯಾಕೆ ಬರೆಯಲ್ಪಡುತ್ತಿತ್ತು ಅಲ್ಲಿ? ಹಾಗೆ ಇದರ ಅರ್ಥ ಬಂಗಾರದ ವಿಷಯದಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ಹಿಂದೆ ದಶಾಜ್ಞೆಗಳಲ್ಲಿ ನಾನು 3 ಸಲ ನಿಮಗೆ ತಿಳಿಸಿದ್ದೇನೆ ದೇವರ ನಾಮದಲ್ಲಿ. ಅದನ್ನು ಈಗಲೂ ಸ್ವಲ್ಪ ಮಟ್ಟಿಗೆ ನಾನು ವಿವರಣೆ ಮಾಡಿ ಕೊಡ್ತೀನಿ. ಇಲ್ಲಿ ದೇವರು ಬಂಗಾರಗಳನ್ನು ಧರಿಸಿಕೊಳ್ಳಲಿಲ್ಲ, ಅಲ್ಲಿಂದ ಇವರು ಧರಿಸಿಕೊಳ್ಳಲಿಲ್ಲ ಅಂತ. ವಿಮೋಚನಾ ಕಾಲದಲ್ಲಿ ನಾವು ಹಿಂದೆ ನೋಡುವಾಗ ಐಗುಪ್ತ ದೇಶವನ್ನು ಬಿಟ್ಟು ಬರುವಾಗ ಮೋಶೆ ಮುಖಾಂತರ ಹೇಳಿದರು, ಬಂಗಾರವನ್ನು ತೆಗೆದುಕೊಳ್ಳಲಿ, ನಿಮ್ಮ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ತೊಡಿಸಿರಿ ಎಂಬುದಾಗಿ ಹಿಂದೆ ಕೂಡ ಇದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಆಗ ದೇವರು ಇಲ್ಲಿ ಹಾಕಲೇಬೇಡಿ ಅಂತ ಹೇಳಿದಾರ? ಇಲ್ಲ, ಆದರೆ ಬೇಕು. ಯಾಕೆಂದ್ರೆ ಎಷ್ಟು ಬೇಕು ಅಷ್ಟೇ ಚಿಕ್ಕದಾಗಿ ಒಂದು ಚೈನೋ ವಾಳೆನೋ ಮೂಗುಬುಟ್ಟ ಇಂಥದನ್ನು ಹಾಕೊಳ್ಳಿ. ಕಾಲಿಗೆ ಇದು ನಮ್ಮ ಭಾರತ ದೇಶದ ಸಂಸ್ಕೃತ ಪ್ರಕಾರ ಮದುವೆ ಆದವರು ಅವರಿಗೆ ತಾಳಿ ಬೇಕೇ ಬೇಕು, ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ. ಅದಕ್ಕೆ ಸಾಧಾರಣವಾಗಿ ಮಾಡ್ಕೊಳ್ಳಿ. ಕೆಲವರು ಕಾಲಿಗೆ ದೊಡ್ಡ ದೊಡ್ಡ ಕಾಲುಂಗರಗಳನ್ನ ಮಾಡಿ ಹಾಕೊಳ್ತಾರೆ, ಎಷ್ಟು ಬೆರಳಿದೆ ಅಷ್ಟು ಕಾಲುಂಗರಗಳನ್ನ ಹಾಕೊಳ್ತಾರೆ. ಖಂಡಿತವಾಗಿ ಇಲ್ಲ. ಒಂದೊಂದು ಕಾಲಿಗೆ ಒಂದೊಂದು ಸಣ್ಣ ಚಿಕ್ಕದಾದ ಉಂಗುರಗಳನ್ನ ಹಾಕಿಕೊಳ್ಳಿರಿ, ಆದರೆ ಅದರ ಮೇಲೆ ಭರವಸೆ ಇಡಬೇಡಿ. ಬಂಗಾರ ಎಷ್ಟಾದರೂ ನಿಮ್ಮ ಇರಬಹುದು, ಆದರೆ ಅಲಂಕಾರ ಬೇಡ, ಮೈ ತುಂಬ ಹಾಕೊಳ್ಬೇಡಿ, ಇನ್ನೊಬ್ಬರಿಗೆ ತೋರಿಸಬೇಡಿ. ಖಂಡಿತವಾಗಿ ಅದರಿಂದ ನಿಮ್ಮ ಜೀವಕ್ಕೆ ಅಪಾಯ. ಒಂದು ವೇಳೆ ಒಂದು ಗಂಡ ಹೆಂಡತಿಯರು ಹುಡುಗಿಯರು ಆ ಕಡೆ ಹೋಗುವಾಗ ಇವತ್ತು ಬೇಕಾದಷ್ಟು ಬಂಗಾರಗಳನ್ನ ಹಾಕೊಳ್ತಾರೆ. ಅದು ಮಾತ್ರ ಅಲ್ಲ, ಎದುರು ತೋರಿಕೆಗೆ ಹಾಕೊಳ್ತಾರೆ, ಎಲ್ಲರೂ ನೋಡ್ಲಿ ಅಂತ. ಅಂಥವ್ರನ್ನ ಕಳ್ಳ ಕದೀಮರು ಕೊಲೆ ಮಾಡ್ಬೋದು, ಅಥವಾ ಗಂಡ ಹೆಂಡತಿ ಜೊತೆಗೆ ಹೋಗೋತ್ತಿಗೆ ಗಂಡನನ್ನು ಹೊಡೆದು ಕೊಂದು ಹೆಂಡತಿಯನ್ನು ಕೊಂದು ಬಂಗಾರ ಕಿತ್ಕೊಂಡು ಹೋಗ್ಬೋದು, ಅಥವಾ ಗಂಡನನ್ನು ಹೊಡೆದು ಹಾಕಿ ಹೆಂಡತಿಯ ಶರೀರದಲ್ಲಿದ್ದ ಬಂಗಾರವನ್ನು ಕಿತ್ತುಕೊಂಡು ಹೋಗ್ಬೋದು. ಅಥವಾ ಇವತ್ತು ಪಿಕ್ಚರ್ ಥಿಯೇಟರ್ಗಳಲ್ಲಿ, ಬಸ್ಸಲ್ಲಿ, ರೈಲಲ್ಲಿ ಕೂಡ ಬಹಳ ಘಟನೆಗಳು ನಡೆಯುತ್ತವೆ. ಅದು ಮಾತ್ರ ಅಲ್ಲ, ಇನ್ನು ಬೇರೆ ಊರೊಳಗೆ ಕೂಡ ಇವತ್ತು ಏನಾಗ್ತಾ ಇದೆ, ಇಲ್ಲಿ ಬಲ್ಲಿ ಬಂಗಾರದಿಂದ ಹೆಂಗಸರು ಗಣಸರು ಇರ್ತಾರಂತವರ ಮನೆಯನ್ನು ಕೂಡ ಅವರು ಇಲ್ಲದ ಸಮಯದಲ್ಲಿ ನೋಡಿ ಮನೆ ದೋಚಿ ಬಿಡ್ತಾರೆ. ಅನೇಕ ದೇವಾಲಯಗಳಲ್ಲಿ ಈ ಬಂಗಾರಗಳಿಗಾಗಿ ಕಳ್ಳರು ಕಣ್ಣ ಕೊರೆದು ದೇವಾಲಯದ ಎಂಥ ಬಾಗಿಲನ್ನು ಕೂಡ ಮುರಿದು ಕಣ್ಣ ಕೊರೆದು ಗೋಡೆಯನ್ನು ಕೊರೆದು ಕೂಡ ಕಳವು ಮಾಡುವವರಾಗಿದ್ದಾರೆ. ಕಾರಣ ಯಾವುದಾಗಿದೆ? ಈ ಬಂಗಾರ. ಇದು ಜೆಫನ್ಯ ಗ್ರಂಥದಲ್ಲಿ ಕೂಡ ದೇವರು ಹೇಳಿದ್ದಾರೆ, ಬಂಗಾರದಿಂದ ಅವರು ಗರ್ವಿಷ್ಠರಾದರು. ಇವತ್ತು ಅನೇಕ ಸ್ತ್ರೀಯರು ಸಭೆಗೆ ಹೋಗುವಾಗಲೂ ಕೂಡ ಏನು ಮಾಡ್ತಾರೆ, ಬಹಳಷ್ಟು ಬಂಗಾರಗಳನ್ನು ಹಾಕಿಕೊಂಡು ಅಲ್ಲಿ ಹೋಗಿ, ನನ್ನಂಥ ಬಂಗಾರವನ್ನು ಯಾರು ಹಾಕೊಂಡಿದ್ದಾರೆ ಅಂತ ಎಲ್ಲ ಸ್ತ್ರೀಯರನ್ನು ನೋಡೋರಾಗಿದ್ದಾರೆ. ಅದರಲ್ಲಿ ದೇವರ ಉಪದೇಶ ನಡೆದರು, ಪ್ರಾರ್ಥನೆ ನಡೆದರು, ಇವರು ಕಣ್ಣು ಮುಚ್ಚಿ ತಲೆಗೆ ಮುಸುಕ ಹಾಕಿ ಇವರ ಮನಸ್ಸನ್ನು ಪರಲೋಕದ ಕಡೆಗೆ ಬಿಡ್ತಾ ಇಲ್ಲ. ಇವರ ಮನಸ್ಸು ಏನಾಗಿದೆ, ಬಂಗಾರದ ಮೇಲೆ ನನ್ನ ಕುತ್ತಿಗೆಯಲ್ಲಿ ಇಷ್ಟಿದೆ, ಇನ್ನೊಬ್ಬರ ಕುತ್ತಿಗೆಯಲ್ಲಿ ಎಷ್ಟಿದೆ ಅಂತ ಹೇಳಿ ಪರೀಕ್ಷೆ ಮಾಡುವುದಾಗಿದೆ. ಆಗ ನಿಜವಾಗಿ ದೇವರ ಮನಸ್ಸು ಯಾರಿಗೆ ದೇವರ ಮೇಲೆ ಮನಸ್ಸು ಹೋಯಿತು, ಬಂಗಾರ ಬೆಲೆ ಬಾಳುವ ವಸ್ತ್ರಗಳನ್ನ ಧರಿಸದೆ ತನ್ನನ್ನು ತಾನೇ ತಗ್ಗಿಸಿಕೊಂಡು ಯಾರು ಅಲ್ಲ ಅಂತ ಹೋಗ್ತಾರೋ ಅಂಥವರ ಮನಸ್ಸು ದೇವರ ಬಳಿಗೆ ಮುಟ್ತದೆ. ಇಂಥವರ ಮನಸ್ಸು ನಾನು ಅಷ್ಟು ಸಾವಿರ ಸೀರೆ, ಇಷ್ಟು ಸಾವಿರ ಸೀರೆ, ಆ ರೇಷ್ಮೆ ಈ ರೇಷ್ಮೆ ಆಗಿದೆ ಹೀಗಿದೆ, ನಾನಾ ಥರದ ಅಲಂಕಾರದ ನಿಮಗೆ ಹೇಳ್ಕೊಡೋದು ಅವಶ್ಯಕತೆ ಇಲ್ಲ. ತುಟಿಗೆ ಬಣ್ಣ ಬಡ್ಕೊಳ್ತಾರೆ, ಕೈ ಊರಿಗೆ ಬಣ್ಣ ಬಡ್ಕೊಳ್ತಾರೆ, ಕಾಲು ಊರಿಗೆ ಬಣ್ಣ ಬಡ್ಕೊಳ್ತಾರೆ, ನಾನಾ ಥರದ ಅಸಹ್ಯ ಬಟ್ಟೆಗಳು, ಟೈಟ್ ಪ್ಯಾಂಟ್ಗಳು, ಜೀನ್ಸ್ ಪ್ಯಾಂಟ್ಗಳು, ಟೀ ಶರ್ಟ್ಗಳು, ಬನೀನುಗಳು. 2-3 ಮಕ್ಕಳಾದವರು ಕೂಡ ಇದೇ ರೀತಿ ಹೋಗ್ತಾರೆ, ಅರ್ಧ ಮೈಯನ್ನು ತೋರಿಸಿಕೊಂಡು. ಇದು ಯೆಶಾಯ 3ನೇ ಅಧ್ಯಾಯ 16ರಿಂದ 21 ಹೊರಗೆ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಏನು ಮಾಡ್ತಾರೆ, ಏನು ಶಿಕ್ಷೆ ಅಂತ ಗೊತ್ತಾಗ್ತದೆ. ಇದು ಹಿಂದೆ ಕೂಡ ತಿಳಿಸಿದ್ದೇನೆ. ಹಾಗೆ ಇದು ಏನಾಯಿತು, ಇದೆಲ್ಲ ಈ ಬಂಗಾರದ ಜಾಸ್ತಿ ಇದರಲ್ಲಿ ಏನಾಗ್ತದೆ ಇರ್ಬೋದು, ಆದರೆ ಧರಿಸಿಕೊಳ್ಳಬಾರದು, ಅದು ಮನೆಯೊಳಗೆ ಇಟ್ಟುಕೊಳ್ಳಬೇಕು. ಅಥವಾ ಇವತ್ತು ಬ್ಯಾಂಕ್ ಲಾಕರ್ಗಳಿದ್ದಾವೆ, ಅದರೊಳಗೆ ಇಟ್ಟುಕೊಳ್ಬೇಕು, ಅದು ಕಷ್ಟ ಕಾಲಕ್ಕೆ ಬೇಕಾಗ್ತದೆ. ಅಥವಾ ಮುಂದೆ ಮಕ್ಕಳು ಸಂಸಾರ ಬೆಳೀತಾ ಬಂದಾಗ ಅವರಿಗೂ ಕೂಡ ಹಂಚಬಹುದು, ತಪ್ಪೇನಿಲ್ಲ. ಅದಕ್ಕಾಗಿ ಆಸೆ ಪಡಬಹುದು, ಅದರಲ್ಲಿ ಗರ್ವ ಪಡಬಾರದು. ಇಸ್ರೇಲರು ಮಾಡಿದ್ದು ಇದುವೇ ಕೆಲಸ. ಅದಕ್ಕೆ ಈ ವಾಕ್ಯಗಳನ್ನು ಮೋಶೆಯ ಮುಖಾಂತರ ಇಸ್ರೇಲ್ ತಿಳಿಸಿದಾಗ ಅವ್ರು ಏನು ಮಾಡಿದ್ರು, ಅಯ್ಯೋ ಈ ಬಂಗಾರದಿಂದ ನಾವು ಇವತ್ತು ಕೆಟ್ಟು ಹೋಗ್ತಾ ಇದ್ದೇವಲ್ಲಪ್ಪ, ಹಾಳಾಗ್ತೇವೆ ಅಲ್ಲಪ್ಪ ಅಂತೇಳಿ ಆ ಸ್ತ್ರೀಯರು ಅಲ್ಲಿಂದ ಏನು ಮಾಡಿದರು, ಸ್ತ್ರೀ ಮತ್ತು ಪುರುಷರು ಬಂಗಾರಗಳನ್ನು ಹಾಕಿಕೊಳ್ಳುವುದನ್ನು ಬಿಟ್ಟರು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇವತ್ತು ಏನು ಹೇಳ್ತಾರೆ ಅನೇಕ ಸೇವಕರುಗಳು, ಇಲ್ಲ ಸ್ತ್ರೀಯರು ಬಂಗಾರ ಹಾಕಲೇಬಾರ್ದು, ಪುರುಷರು ಹಾಕಲೇಬಾರ್ದು, ಏನು ಮಾಡಬಾರ್ದು
ಅಂತ ಹೇಳ್ತಾರೆ. ಆದರೆ ಖಂಡಿತವಾಗಿ ಅದು ಆ ದೇಶದಲ್ಲಿ ಆ ಕಾನೂನು ಆಯಿತು. ಇಸ್ರೇಲ್ ದೇಶದಲ್ಲಿ ನಾವು ಇವತ್ತು ಕ್ರಿಶ್ಚಿಯನ್ ದೇಶದಲ್ಲಿ ನಾವು ಇವತ್ತು ಭಾರತ ದೇಶದಲ್ಲಿದ್ದೇವೆ. ಖಂಡಿತವಾಗಿ ಇದು ಈ ಕ್ರಿಶ್ಚಿಯನ್ ದೇಶದಲ್ಲಿ ಕೂಡ ಇದು ಸಂಬಂಧಪಡ್ತದೆ, ಆಭರಣಗಳನ್ನ ಹಾಕಿಕೊಳ್ಳಿರಿ ಅಂತೇಳಿ. ಆದರೆ ಭಾರತ ದೇಶದಲ್ಲಿ ಕೂಡ ಇವತ್ತು ತಾಳಿ ಚೈನು ಕೂಡ ಹಾಕೊಳ್ಬೇಡಿ ಅಂತೇಳಿ ಕೆಲವರು ಬೋಧನೆ ಮಾಡ್ತಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ತಾಳಿ ಚೈನು ಉಂಗುರ ಇಲ್ಲದ ಹೋದರೆ ಅವಳಿಗೆ ಮದುವೆ ಆಗಲಿಲ್ಲ, ಗಂಡ ಇಲ್ಲ, ಅಥವಾ ಮದುವೆ ಆದರೂ ಗಂಡ ಸತ್ತೋಗಿದ್ದಾಳೆ, ಅವಳು ವಿಧವೆ ಅಂತೇಳಿ ಯೋಚನೆ ಮಾಡ್ತಾರೆ. ಇದು ಬಹಳ ತಪ್ಪಾಗಿದೆ. ನಮ್ಮ ಭಾರತ ದೇಶದ ಕಾನೂನು ಹೀಗಿದೆ. ಆದ್ದರಿಂದ ತಾಳಿ ಮತ್ತು ಕಾಲುಂಗುರ ಮದುವೆಯಾದವರಿಗೆ ಒಂದು ಗುರುತು, ಅದು ಒಂದು ರಕ್ಷಣೆಯಾಗಿದೆ. ಅದರಲ್ಲಿ ಏನು ತಪ್ಪಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಸೇವಕರ ಹೆಂಡತಿಯರು ಕೂಡ ಏನಾಗ್ತಾರೆ, ಮದುವೆ ಆಗಿರ್ತದೆ, 2-3 ಮಕ್ಕಳು ಇರ್ತಾರೆ, ಆದರೆ ಅವರಲ್ಲಿ ಏನೂ ಇರುವುದಿಲ್ಲ. ತಪ್ಪಾದ ಬೋಧನೆ. ನನ್ನ ಸಹೋದರ ಸಹೋದರಿಯರೇ, ಇದಕ್ಕೂ ಒಂದು ದೊಡ್ಡ ಸಾಕ್ಷಿ ಇದೆ ಎಂದು ಹೇಳಿದ್ದೇನೆ. ಆದ್ದರಿಂದ ಕಡೆಗೆ ಏನಾಗಿದ್ದಾರೆ, ಒಂದು ಸಭೆಯಲ್ಲಿ ಕಡೆಗೆ ಪೊಲೀಸ್ನವರ ಕೈಗೆ ಸಿಕ್ಕಾಕೊಂಡು ರಾತ್ರಿ ಗಂಡ ಹೆಂಡತಿ ಹೋಗುವಾಗಲೇ ಹುಡುಗಿಯರಾಗಿ ಕಾಣ್ತಾ ಇದ್ದಾರೆ. ವಿಚಾರಣೆ ಮಾಡಿದಾಗ ಆಮೇಲೆ ಗೊತ್ತಾಯಿತು ಗಂಡ ಹೆಂಡತಿಯರ ಹೌದು ಅಂತೇಳಿ. ಕಡೆಗೆ ಅವರು ನಾವು ಕ್ರಿಶ್ಚಿಯನ್ಗಳು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಭಾರತ ದೇಶದ ಕಾನೂನು ಹೀಗಿದೆ. ಈಗ ನೀನು ಹೇಗೆ ಕಾಣ್ತೀಯ, ಇವರು ಹೇಗೆ ಕಾಣ್ತಾರೆ, ನಾವೇ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಖಂಡಿತವಾಗಿ ತಾಳಿ ಚೈನು ಕಾಲುಂಗುರ ಹಾಕೊಳ್ಳಿ ಅಂತ ಪೊಲೀಸ್ನವರು ಬುದ್ಧಿವಾದ ಹೇಳಿ ಕಳಿಸಿದ್ರು. ಕಡೆಗೆ ಅದೇ ಗಂಡ ಹೆಂಡತಿ ನನಗೆ ಫೋನ್ ಮಾಡಿ ಕೇಳಿದರು, ನಾನು ಖಂಡಿತವಾಗಿ ಧರಿಸಲೇಬೇಕು, ನಾವು ಭಾರತ ದೇಶದಲ್ಲಿ ಇದ್ದೇವೆ, ಆದರೆ ಅದ್ರ ಮೇಲೆ ಅಲ್ಲ, ಅದನ್ನು ದೇವರು ಅಂತೇಳಿ ಪೂಜಿಸಬೇಡಿ, ಅದರ ಮೇಲೆ ಮನಸ್ಸು ಇಡಬೇಡಿ, ಮದುವೆ ಆಗಿದೆ, ಮುದ್ದೆ ಇದೆ, ಇವಳಿಗೆ ಗಂಡ ಇದ್ದಾನೆ ಅಂತ ಹೇಳುವಂಥ ಒಂದು ಗುರುತನ್ನು ಅದು ಸೂಚಿಸ್ತದೆ. ಅದು ಒಂದು ರಕ್ಷಣೆಯನ್ನು ಕೊಡ್ತದೆ. ಹಾಗೆ ಮತ್ತೆ ಮನೆಗೆ ಹೋದ ತಕ್ಷಣ ಹೆಂಡತಿ ಏನು ಮಾಡಿದ್ಲು, ಕಾಲುಂಗುರ ಹಾಕೊಂಡ್ಲು, ತಾಳಿ ಚೈನನ್ನು ಧರಿಸಿಕೊಂಡ್ಲು. ಕಡೆಗೆ ಆ ಸೇವಕರ ಮಾತನ್ನು ಕೇಳುವುದನ್ನೇ ಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ರೀತಿ ಮೈಸೂರು ಜಿಲ್ಲೆಯ ಕಡೆಯ ಒಂದು ತಾಲೂಕಿನಲ್ಲಿ ಬಹಳ ದೊಡ್ಡ ಸಭೆ ನಡೆಯಿತು. ತಮಿಳುನಾಡಿನಿಂದ ಒಂದು ಸೇವಕರನ್ನು ಕರೆಸಿದ್ರು. ಅವರು ಇವತ್ತು ಯಾರಲ್ಲೆಲ್ಲ ಬೆಳ್ಳಿ ಬಂಗಾರಗಳಿವೆ ಎಲ್ಲ ತಂದು ನಾನು ಇನ್ನು ಮುಂದೆ ಹಾಕುವುದಿಲ್ಲ ಅಂತೇಳಿ ಇಲ್ಲಿ ಇಡಿ ಅಂತ ಹೇಳಿದರು. ಟೇಬಲ್ ಮೇಲೆ ಈ ಚೆನ್ನೈಯಿಂದ ಅಂದರೆ ತಮಿಳುನಾಡಿಂದ ಬಂದ ಸೇವಕರು ಮೈಸೂರು ಜಿಲ್ಲೆಯ ಕಡೆಯ ಒಂದು ತಾಲೂಕಿನ ಒಂದು ಸಭೆಯಲ್ಲಿ. ಹಾಗೆ ಇದೆಲ್ಲ ಬೇಸರವಾಗಿ ಸ್ತ್ರೀಯರಿಗೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಆ ಸ್ತ್ರೀಯರು ಯಾರು ಒಬ್ಬರು ಮತ್ತೆ ಸಭೆಗೆ ಹೋಗದೆ ಎಲ್ಲರೂ ವಾಪಸ್ ಮನೆಗೆ ಬಂದಿದ್ದಾರೆ. ಅನೇಕರು ಇದನ್ನು ಪ್ರಶ್ನೆ ಮಾಡಿ ಕೇಳಿದ್ರು. ಆ ವಿವರನ್ನು ಕೊಟ್ಟೆ. ಆದ್ರ ಮೇಲೆ ಈಗ ಅವರು ಕೂಡ ಅದೇ ರೀತಿ ನಡೀತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಂಗಾರವನ್ನು ಹುಡುಗಿಯರಾಗಲಿ ಮದುವೆಯಾದ ಸ್ತ್ರೀಯರಾಗಲಿ ಪುರುಷರಾಗಲಿ ಹಾಕಲೇಬಾರದು ಅಂತ ಏನಿಲ್ಲ. ಚಿಕ್ಕದಾಗಿ ಈಗ ಪುರುಷರು ಕೂಡ ಉಂಗುರವನ್ನು ಚೈನನ್ನು ಧರಿಸಿಕೊಳ್ಳಬಹುದು ವಾಕ್ಯದ ಪ್ರಕಾರ. ಅಂದರೆ ವಿಪರೀತವಾಗಿ ಇನ್ನೊಬ್ಬರಿಗೆ ಕಾಣಲಿ ಅಂತೇಳಿ ಆ ರೀತಿ ಮಾಡಬಾರದು. ಇದಾಗಿದೆ ದೇವರಿಗೆ ಕೋಪ. ಅದರ ಮೇಲೆ ಭರವಸೆ ಇಡಬಾರದು. ಆದರೆ ಅಲ್ಲಿ ಹಾಕಿದ್ರು ಏನಿಲ್ಲ, ಹಾಕದಿದ್ರು ಏನಿಲ್ಲ, ಹಾಕಲೇಬೇಡಿ ಅಂತ ಏನು ಹೇಳಿಲ್ಲ. ಅದನ್ನೇ ವಿಮೋಚನ ಖಂಡದಲ್ಲಿ ಕೂಡ ನಾವು ಹಿಂದೆ ಓದಿಕೊಂಡಿದ್ದೇವೆ. ನಿಮ್ಮ ಬಂಗಾರಗಳನ್ನು ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ತೆಗೆದುಕೊಳ್ಳಲಿ, ಅವರ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ತೊಡಿಸಲಿ ಅಂತ ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ಹೇಳಿದ್ದಾರೆ. ಇದು ಇವತ್ತು ನನ್ನ ಮತ್ತು ನಿಮ್ಮ ಜೀವಿತಕ್ಕೂ ನನಗಂತೂ ಬೇಡ. ಆದರೆ ಹಾಕುವವರು ಚಿಕ್ಕದಾಗಿ ಹಾಕೊಳ್ಳಿ. ತಾಳಿ ಚೈನು ಬೇಕು. ಇಂಥ ಸೇವಕರುಗಳ ಮಾತನ್ನು ದಯವಿಟ್ಟು ನೀವು ಕೇಳಕ್ಕೆ ಹೋಗಬೇಡಿ, ಸುಳ್ಳು ಬೋಧನೆ ಮಾಡೋರನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಿಮೋಚನ ಕಂಡ 33, 5 ಮತ್ತು 6ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲರಿಗೆ ಹೇಳಬೇಕಾದ್ದೇನೆಂದರೆ, ನೀವು ನನ್ನ ಆಜ್ಞೆಗಳಿಗೆ ಬಗ್ಗದವರೇ, ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಮಧ್ಯದಲ್ಲಿ ಬರುವುದಾದರೆ ನೀವು ನಿರ್ಮೂಲವಾಗಿ ಹೋದಿರಿ, ನೋಡಿಕೊಳ್ಳಿರಿ. ಆದ ಕಾರಣ ನಿಮ್ಮ ಆಭರಣಗಳನ್ನು ಈಗ ತೆಗೆದುಬಿಡಿರಿ, ನಿಮಗೆ ನಾನು ಏನು ಮಾಡಬೇಕೆಂಬುದನ್ನು ಆಲೋಚಿಸಿ ಕೊಳ್ಳುವೆನು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವರು ಭಯಂಕರ ಗರ್ವಿಷ್ಠರು. ಈ ಬೆಳ್ಳಿ ಬಂಗಾರ ಐಗುಪ್ತ ದೇಶದಲ್ಲಿ ಅವರು ಕೂಲಿ ಕೆಲಸ ಮಾಡಿ ಅಲ್ಲಿ ಮಾಡುವಾಗೆ ದೇವರೇ ಆಶೀರ್ವಾದ ಮಾಡಿದ್ರು. ಆದರೂ ಬಂಗಾರದ ಗರ್ವ. ಆದ್ದರಿಂದ ದೇವರು ಏನು ಮಾಡ್ತಾರೆ, ಅವರಿಗೆ ತಿಳಿಸಿದಾಗ ಈಗ ನೋಡಿ, ಆರೋನನ ಕೈಯಲ್ಲಿ ಆರೋನ ಹೇಳಿದ್ರು, ನಿಮ್ಮ ಮುರುಗಳನ್ನು ಅಂದರೆ ಬಂಗಾರಗಳನ್ನು ಕೊಡಿರಿ ಅಂತೇಳಿ ಬಂಗಾರಗಳನ್ನ ತೆಗೆದುಕೊಂಡು ಬೆಂಕಿಗೆ ಹಾಕಿದಾಗ ಅಲ್ಲಿ ಬಸವನ ರೂಪ ಹೊರಗಡೆ ಬಂತು. ಆಗ ವಿಪರೀತ ಬಂಗಾರದಿಂದ ಏನು ಮಾಡಿದ್ರು, ಇವರು ಬಂಗಾರದ ವಿಗ್ರಹಗಳನ್ನ ಮಾಡಿಕೊಂಡು ಆರಾಧಿಸಿದ್ರು, ದೇವರನ್ನ ದೂಷಣೆ ಮಾಡಿದ್ರು. ದೇವರ ಮೇಲೆ ಇವರಿಗೆ ಭರವಸೆ ಬರಲಿಲ್ಲ. ಆ ಬಂಗಾರದ ಬಸವನ ಮೇಲೆ ಏನಾಯಿತು, ಅಲ್ಲಿ
ವಿಗ್ರಹ ಬಂತು, ಇವರು ಪೂಜಿಸಿದ್ರು. ಇದು ದೇವರಿಗೆ ಕೋಪ. ನಾನು ಇವರಿಗೆ ಕೊಟ್ಟ ಬಂಗಾರವನ್ನು ಇದನ್ನೇ ಮಾಡಿಕೊಂಡು ಇವತ್ತು ದೇವರನ್ನು ಆರಾಧಿಸಿದ್ರು, ನನ್ನ ಮೇಲೆ ಇವರಿಗೆ ಮನಸ್ಸಿಲ್ಲಲ್ಲ ಅಂತೇಳಿ. ಆದರೂ ದೇವರ ಮನಸ್ಸನ್ನು ವಾಪಸ್ಸು ತೆಗೆದುಕೊಳ್ಳಲಿಲ್ಲ. ಹಾಗೆ ಇವತ್ತು ಅನೇಕರು ಕ್ರಿಶ್ಚಿಯನ್ಗಳು ಅಂತ ಹೇಳೋರಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ, ಬಂಗಾರಗಳನ್ನ ಮಾಡಿಸಿಕೊಂಡು ಅದಕ್ಕೆ ಆ ಅಭಿಷೇಕ ಈ ಅಭಿಷೇಕ, ಅಷ್ಟು ಬಂಗಾರ ಇಷ್ಟು ಬಂಗಾರ, ಆ ಬಂಗಾರ ಈ ಬಂಗಾರ ಅಂತ ಹೇಳ್ಕೊಂಡು ಅದರಿಂದ ಮಾಡಿದಂಥ ದೇವರುಗಳಿಗೆ ಇವತ್ತು ಇವರು ಅಡ್ಡ ಬೀಳ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಮಾಡಿಸಿಕೊಳ್ತಾ ಇದ್ದಾರೆ. ಇದು ದೇವರ ದೊಡ್ಡ ಕೋಪವಾಗಿದೆ. ನಾನು ಏನು ಮಾಡ್ತೀನಿ ನಿಮಗೆ ನೋಡಿಕೊಳ್ಳಿ ಅಂತೇಳಿ ಹಾಗೆ ದೇವರನ್ನು ತಿಳಿದು ವಾಪಸ್ ಯಾವುದೇ ವಿಗ್ರಹಗಳನ್ನು ಯಾವುದರಿಂದ ಮಾಡಿಸಿಕೊಂಡು ಅದಕ್ಕೆ ಕೈ ಮುಗಿಸಿ ಅದಕ್ಕೆ ಆರಾಧಿಸುವುದು, ಅದರ ಮೇಲೆ ಮನಸ್ಸಿಡುವುದಾದರೆ ಆ ರೀತಿ ಬೋಧನೆ ಮಾಡಿದವರಿಗೂ ಸತ್ಯ ಸುವಾರ್ತೆಯನ್ನು ಕೇಳಿ ಬಗ್ಗದೆ ಇಂಥ ಸುಳ್ಳು ಮಾತುಗಳಿಗೂ ಯಾರು ಬೆಲೆ ಕೊಟ್ಟು ಹೋಗ್ತಾರೋ ಸರಿಯಾದ ಶಿಕ್ಷೆಯನ್ನು ಅನುಭವಿಸುವವರಾಗಿದ್ದಾರೆ. ಇದು ವಿಮೋಚನ ಕಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿದೆ. ಹೆತ್ತ ತಂದೆಯ ದೋಷಗಳು 3-4 ಮಕ್ಕಳ ತಲೆಮಾರಿಗೆ. ವಿಮೋಚನ ಕಂಡ 34ನೇ ಅಧ್ಯಾಯ 7ರಲ್ಲಿ ಕೂಡ ಇದೇ ವಾಕ್ಯಗಳು ಇವೆ. ಆದರೆ ದೇವರ ವಾಕ್ಯವನ್ನು ಪ್ರೀತಿಸಿ ಯಾರು ಕೈಗೊಂಡು ನಡೀತಾರೋ ಅಂಥವರ ಸಂತಾನದ ಮೇಲೆ 1000 ವರ್ಷಗಳವರೆಗೆ ದೇವರ ಪ್ರೀತಿಯಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ದಯವಿಟ್ಟು ಸತ್ಯ ಸುವಾರ್ತೆಗೆ ಕಿವಿಕೊಡಿರಿ. ಅದು ಇವತ್ತು ವೇದಗಳಿರ್ಬೋದು, ಪುರಾಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, 18 ಪುರಾಣ ಇರ್ಬೋದು, ಬೈಬಲ್ ಇರ್ಬೋದು, ಇದು ಸತ್ಯ ದೇವರು ಒಬ್ಬರಿ ಹೆಸರುಗಳು ಮಾತ್ರ ಬೇರೆ ಬೇರೆ. ಅದನ್ನು ಓದಿ ಚೆನ್ನಾಗಿ ತಿಳಿದುಕೊಂಡು ಯಾರು ಏನು ಹೇಳಿದರೂ ವಾಪಸ್ಸು ವಿಗ್ರಹಾರಾಧನೆಗೆ ಹೋಗಬೇಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 6ನೇ ವಚನ ಕಂಡ 33:6. ಆದುದರಿಂದ ಇಸ್ರಾಯೇಲರು ಹೋರೇಬ್ ಬೆಟ್ಟದಿಂದ ಈಚೆಗೆ ಆಭರಣಗಳನ್ನು ಧರಿಸಿಕೊಳ್ಳದೆ ಇದ್ದರು. ನೋಡಿ, ದೇವರ ಕೋಪ ಯಾವಾಗ ಬಂತು, ಮೋಶೆ ಮುಖಾಂತರ ಕಠಿಣವಾಗಿ ಹೇಳಿದ್ರು, ಅಲ್ಲಿಂದ ಅವರು ಆಭರಣ ಧರಿಸಿಕೊಳ್ಳಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರಗಳಿದ್ರೆ ಈ ಬಂಗಾರದಿಂದ ದೇವರ ಕೋಪ ನಮ್ಮ ಮೇಲೆ ಬಂತಲ್ಲಪ್ಪ, ಇನ್ನು ಹಾಕುವುದೇ ಬೇಡ ಅಂದರೆ ದೇವರು ಹಾಕಲೇಬೇಡಿ ಅಂತ ನಾವು ಹಿಂದೆ ತಿಳ್ಕೊಂಡಿದ್ದೇವೆ, ಹೇಳಲಿಲ್ಲ. ಆದರೆ ಸಂಪೂರ್ಣ ದೇವರ ಮಾತು ತಿಳಿಸಿ ಕೇಳದೆ ಹೋದಾಗ ಕಠಿಣವಾದ ಮಾತುಗಳು ಬರುತ್ತವೆ. ಆದ್ದರಿಂದ ಯಾವುದೇ ನಿಮ್ಮ ಬಂಗಾರ, ವಜ್ರ, ವೈಢೂರ್ಯದಲ್ಲಿ ಲೋಕದ ವಿಷಯದ ಮೇಲೆ ಮನಸ್ಸು ಕೊಡಬೇಡಿ. ಸಂಪೂರ್ಣವಾಗಿ ನಿಮ್ಮ ಮನಸ್ಸು ದೇವರ ಮೇಲೆ ಇರಲಿ. ಆಗಲೇ ದೇವರು ಅಲ್ಲಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಇವತ್ತು ಎಷ್ಟೇ ಕೆಜಿ ಕಟ್ಟಲೆ ಮಾತ್ರ ಬಂಗಾರ ಇರಲಿ, ಕಷ್ಟ, ಸಂಕಟ, ದುಃಖ, ದೊಡ್ಡ ಕಾಯಿಲೆಗಳು ಬಂದಾಗ ಈ ಬಂಗಾರವು ರಕ್ಷಿಸ್ತದೋ ಇಲ್ಲ. ಸುನಾಮಿ ಹೊಡೆಯುತ್ತದೆ, ಭೂಕಂಪ ಆಗ್ತದೆ, ಬೆಟ್ಟಗುಡ್ಡಗಳು ಜರಿತವೆ, ದೊಡ್ಡ ಕಾಯಿಲೆಗಳು, ಕೊರೋನಾಗಳು, ಏಡ್ಸ್ಗಳು ಬರುತ್ತವೆ. ಬಂಗಾರ ರಕ್ಷಿಸ್ತದೋ ಇಲ್ಲ. ಖಂಡಿತವಾಗಿ ಏನು ಮಾಡಬೇಕು, ಅದನ್ನು ಹೊರಗಡೆ ನೀವು ಮಾರಲೇಬೇಕು. ಆ ದುಡ್ಡಿನಿಂದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಹಾಕಬೇಕು. ಆಗ ಬಾಯಲ್ಲಿ ಒಂದು ಶಬ್ದ ಬರ್ತದೆ, ದೇವರೇ ಅಂತೇಳಿ. ಆಗ ಬಂಗಾರ ದುಡ್ಡಿನ ಮೇಲೆ ಮನಸ್ಸು ಬರ್ತದ? ಇಲ್ಲ. ಇದುವೇ ದೊಡ್ಡ ಒಂದು ದೇವರ ಕೋಪವಾಗಿದೆ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಮೋಶೆಯು ಪ್ರಾರ್ಥಿಸಿದಾಗೆ ನಾನು ಪ್ರಾರ್ಥಿಸೋನಾಗಿದ್ದೇನೆ, ಅವರನ್ನು ಕ್ಷಮಿಸಲಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ನೀವೊಬ್ಬರೇ ದೇವರು. ಒಂದು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ವಿಶೇಷವಾದ ಶಾಂತಿ, ಸಮಾಧಾನ, ಜ್ಞಾನವನ್ನು ಕೊಟ್ಟು ದೇವರು ನಿಮ್ಮನ್ನು